ಯುದ್ಧ 24ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಯುದ್ಧದಲ್ಲಿ ನೀವು ಇಸ್ರೇಲ್ ಪರನ ಅಥವಾ ಇರಾನ್ ಪರನ ಅನ್ನೋ ಪ್ರಶ್ನೆಗಿಂತ ನೀವು ವಿನಾಶ ಕಾಲಕ್ಕೆ ರೆಡಿ ಇದ್ದೀರಾ ಅನ್ನೋ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಇರಾನ್ನಲ್ಲಿ ಈಗ ರಕ್ತ ಹರಿತಾ ಇದೆ, ಆದರೆ ಕಣ್ಣೀರು ಮಾತ್ರ ಭಾರತದ ಬಡ ಮಧ್ಯಮ ವರ್ಗದ ಜನರಲ್ಲಿ ಬರ್ತಾ ಇದೆ. ಮಹಾಯುದ್ಧದ ಮಡಿಲಲ್ಲಿ ಬೆಳೀತಾ ಇರೋ ಬೆಲೆ ಏರಿಕೆ ಅನ್ನೋ ಕೂಸನ್ನ ಅಪ್ಪಿ ಮುದ್ದಾಡಕ್ಕೆ ನೀವು ರೆಡಿ ಇದ್ದೀರಾ. ಎಕಾನಮಿಯ ಸೈರನ್ ಈಗ ಜೋರಾಗಿ ಕೇಳ್ತಾ ಇದೆ. ಕೊರೋನಾದಂತಹ ಪರಿಸ್ಥಿತಿ ಬರಬಹುದು ಅಂತ ದೇಶದ ಪ್ರಧಾನಿಗಳು ಇವತ್ತು ಹೇಳ್ತಿದ್ದಾರೆ. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಹೆಚ್ಚಳ ನಿಮ್ಮ ನೆಮ್ಮದಿ ಕ್ಷಣಿಕ ವೀಕ್ಷಕರೇ. ಈಗಾಗಲೇ ಇಂಡಸ್ಟ್ರಿಯಲ್ ಫ್ಯೂಯಲ್ ಜಾಸ್ತಿ ಆಗಿದೆ, 25 ರೂಪಾಯಿ ಜಾಸ್ತಿ ಆಗಿದೆ. ಇದರ ಅರ್ಥ ಫ್ಯಾಕ್ಟರಿಗಳಲ್ಲಿ ವಸ್ತುಗಳ ತಯಾರಿಕೆ ಮತ್ತು ನಿಮ್ಮ ಮನೆಗಳವರೆಗೆ ತಲುಪಿಸೋದು ಅಂದ್ರೆ ಸಾರಿಗೆ ವೆಚ್ಚ ದುಬಾರಿ ಆಗಲಿದೆ. ಹಣ್ಣು ತರಕಾರಿ ನಿತ್ಯ ಅವಶ್ಯಕ ವಸ್ತುಗಳ ಬೆಲೆ ಆಕಾಶಕ್ಕೆ ಮುಟ್ಟುತ್ತೆ. ಜನಸಾಮಾನ್ಯರಿಗೆ ಏನು ತೊಂದರೆ ಇಲ್ಲ ಅಂತ ಮೋದಿ ಅವರು ಹೇಳ್ತಿದ್ದಾರೆ. ಆದ್ರೆ ಯಾವ ರೀತಿ ಈಗ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಅಟ್ಯಾಕ್ ಮಾಡ್ಕೊಳ್ತಾ ಇದ್ದೇವೆ ಅನ್ನೋದನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಹೆಚ್ಚಾಗುತ್ತೆ. ಬೀಳ್ತಾ ಇರುವಂತಹ ರೂಪಾಯಿ, ಏರ್ತಾ ಇರುವಂತಹ ತೈಲ ನಿಮ್ಮನ್ನ ಚಿಂತೆಗೀಡು ಮಾಡ್ತಾ ಇಲ್ವಾ? ಅದರ ಮಧ್ಯೆ ಕೇಂದ್ರ ಸರ್ಕಾರ ಪಂಚರಾಜ್ಯಗಳ ಚುನಾವಣೆಯ ಟೆನ್ಷನ್ ನಲ್ಲಿದೆ. ರಾಜ್ಯ ಸರ್ಕಾರ ದಾವಣಗೆರೆ ದಕ್ಷಿಣದಲ್ಲಿ ಭಿನ್ನಮತೀಯ ಚಟುವಟಿಕೆಗಳನ್ನ ಯಾವ ರೀತಿ ಕಡಿಮೆ ಮಾಡಬೇಕು ಅನ್ನುವಂಥ ಟೆನ್ಷನ್ ನಲ್ಲಿದೆ. ಬಾಗಲಕೋಟೆ ಬೈ ಎಲೆಕ್ಷನ್ ಟೆನ್ಷನ್ ಬೇರೆ ಇದೆ. ಆದ್ರೆ ಬಡ ಮಧ್ಯಮ ವರ್ಗದ ಜನರ ಟೆನ್ಷನ್ ಮಾತ್ರ ಯಾರಿಗೂ ಬೇಕಾಗಿಲ್ಲ. ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. 23 ದಿನ ಆಯ್ತು, ಏನು ಸರಿ ಹೋಗಿಲ್ಲ. ಹೀಗಾಗಿ ವಾರ್ ಅಪ್ಡೇಟ್ಸ್, ಅದರಿಂದ ನಮ್ಮ ಮೇಲೆ ಆಗ್ತಾ ಇರುವಂತಹ ಪರಿಣಾಮ ಮತ್ತು ಇನ್ನು ಎಷ್ಟು ದಿನ, ಇನ್ನು ಎಷ್ಟು ವಿಕೋಪಕ್ಕೆ ಹೋಗುತ್ತೆ ಪರಿಸ್ಥಿತಿ, ಜೊತೆಗೆ ಬೈ ಎಲೆಕ್ಷನ್ ಅಪ್ಡೇಟ್ಸ್.